ಹೆದ್ದಾರಿ ಪಕ್ಕದಲ್ಲೇ ಬೆಂಕಿಯ ನರ್ತನ ಕಂಡು ಸವಾರರು ಬೆಚ್ಚಿಬಿದ್ದಿದ್ರು. ಆಕಾಶದ ಎತ್ತರಕ್ಕಿದ್ದ ಹೊಗೆ ನೋಡಿ ಜನ ಕೂಡ ಶಾಕ್ ಆಗಿದ್ರು. ಅಲ್ಲಿ ನಸುಕಿನ ಜಾವ ಹೊತ್ತಿಕೊಂಡಿದ್ದ ಬೆಂಕಿ ಬರೋಬ್ಬರಿ 10 ಗೋದಾಮುಗಳನ್ನ ಭಸ್ಮ ಮಾಡಿದೆ. ಹಲವರ ಕುಟುಂಬ ಬೀದಿಗೆ ಬಂದಿದೆ. ಮೈಸೂರು ಬೆಂಗಳೂರು ರಸ್ತೆಯ ಹಳೆ ಕೆಸರೆಯ ಗೋಡಾನಿನಲ್ಲಿ ಬೆಂಕಿ ಆಕಸ್ಮಿಕ ಅವಘಡ ಸಂಭವಿಸಿದೆ. ಸರ್ ಬಹಳ ಲಾಸ್ ಆಗ್ಬಿಟ್ಟಿದೆ ಸರ್, ಜೀವನದಲ್ಲಿ ಏನು ಮಿಕ್ಕಿಲ್ಲ ಸರ್. ಧಗಧಗಿಸೋ ಈ ದೃಶ್ಯವೇ ಭಯಾನಕವಾಗಿದೆ. ಒಂದು ಶಾಪ್ಗೆ ಹೊತ್ಕೊಂಡಿದ್ದ ಬೆಂಕಿ ಮತ್ತೊಂದು ಮಗದೊಂದು ಅಂತ ವ್ಯಾಪಿಸ್ತಲೇ ಹೋಗ್ತಿದೆ. ಅಗ್ನಿಶಾಮಕ ಸಿಬ್ಬಂದಿಯ ಹರಸಾಹಸಕ್ಕೂ ಬೆಂಕಿಯ ಕೆನ್ನಾಲಿಗೆ ಕಡಿಮೆ ಆಗ್ತಿಲ್ಲ. ಇವತ್ತು ನಸುಕಿನ ಜಾವ ಹೊತ್ತಿದ್ದ ಇದೇ ಬೆಂಕಿ ಬರೋಬ್ಬರಿ 50 ಲಕ್ಷ ಮೌಲ್ಯದ ವಸ್ತುಗಳನ್ನ ಸುಟ್ಟು ಭಸ್ಮ ಮಾಡಿದೆ. ನಸುಕಿನ ಜಾವ ಗುಜರಿ ಗೋದಾಮುಗಳು ಧಗ 10 ಗೋಡೌನ್ಗಳಿಗೆ ಬೆಂಕಿ, 50 ಲಕ್ಷ ಮೌಲ್ಯದ ವಸ್ತುಗಳು ಆಹುತಿ. ಅದು ನಸುಕಿನ ಹೊತ್ತು. ಚಳಿ ಇರೋದ್ರಿಂದ ಮೈಸೂರು ಜನ ಗಾಢ ನಿದ್ರೆಯಲ್ಲಿದ್ರು. ಅಂತ ಹೊತ್ತಲ್ಲೇ ಇಲ್ಲಿ ಕಾಣಿಸಿಕೊಂಡ ಬೆಂಕಿ ಎಲ್ಲರನ್ನೂ ಎಚ್ಚರಿಸಿತು. ಸೂರ್ಯೋದಯದ ಬಳಿಕವೂ ಆಕಾಶದೆತ್ತರಕ್ಕೆ ವ್ಯಾಪಿಸಿದ್ದ ಹೊಗೆ ಮೈಸೂರಿಗರನ್ನ ಆತಂಕಕ್ಕೆ ತಳ್ಳಿತು. ಮೈಸೂರಿನ ಹೊರವಲಯದಲ್ಲಿ ಹೆದ್ದಾರಿ ಪಕ್ಕದಲ್ಲೇ ಸಾಲು ಸಾಲು ಗುಜರಿ ಗೋದಾಮುಗಳಿವೆ. ಇದೇ ಗೋದಾಮುಗಳ ಪೈಕಿ ಒಂದು ಗೋಡೌನ್ಗೆ ಬೆಂಕಿ ಹೊತ್ಕೊಂಡಿದ್ದು ಇವತ್ತು ನಸುಕಿನ ಜಾವ 3:30 ಹೊತ್ತಲ್ಲಿ ಒಂದರ ಹಿಂದೆ ಒಂದರಂತೆ 10 ಗೋದಾಮುಗಳಿಗೆ ಬೆಂಕಿ ವ್ಯಾಪಿಸಿದೆ. ಪ್ಲಾಸ್ಟಿಕ್, ಖಾಲಿ ಪೇಂಟ್ ಡಬ್ಬ, ಖಾಲಿ ಸೆಂಟ್ ಬಾಟ್ಲಿಗಳು ಹಾಗೂ ಟೈರ್ಗಳೇ ಹೆಚ್ಚಾಗಿದ್ದರಿಂದ ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸವನ್ನೇ ಪಟ್ರು. ಮೈಸೂರು ಬೆಂಗಳೂರು ರಸ್ತೆಯ ಹಳೆ ಕೆಸರೆಯ ಗೋಡಾನಿನಲ್ಲಿ ಬೆಂಕಿ ಆಕಸ್ಮಿಕ ಅವಘಡ ಸಂಭವಿಸಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಹಳೆ ಕೆಸರೆಯಲ್ಲಿರುವಂತಹ ಸ್ಕ್ರಾಪ್ ಯಾರ್ಡ್ ಏನಿದೆ, ಇಲ್ಲಿ ಬೆಂಕಿ ಆಕಸ್ಮಿಕ ಸಂಭವಿಸಿರುವಂಥದ್ದು. 10ಕ್ಕೂ ಹೆಚ್ಚು ಗೋದಾಮುಗಳಿಗೆ ಈ ಒಂದು ಬೆಂಕಿ ಆವರಿಸಿದೆ. ಹೀಗಾಗಿ ಬೆಳಗಿನ ಜಾವ 3 ಗಂಟೆಯಲ್ಲಿ ಈ ಒಂದು ಅಗ್ನಿ ಆಕಸ್ಮಿಕ ಸಂಭವಿಸಿತ್ತು. ಆ ಒಂದು ವೇಳೆ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕರೆಯನ್ನು ಮಾಡಿದ್ರು. ಬೆಳಗ್ಗೆಯಿಂದಲೂ ಸಹ ಬೆಂಕಿಯನ್ನು ನಂದಿಸುವಂಥ ಕೆಲಸ ಮಾಡ್ತಾ ಇದ್ರು. ಬೆಂಕಿ ತಹಬದಿಗೆ ಬರ್ತಾ ಇಲ್ಲ. ವೈರ್ನಲ್ಲಿರೋ ಕಾಪರ್ ಬಿಡಿಸಲು ಬೆಂಕಿ, ವ್ಯಾಪಿಸಿದ ಅಗ್ನಿ. ಮೈಸೂರು ಬೆಂಗಳೂರು ಹೆದ್ದಾರಿ ಬಳಿಯೇ ಈ ಗೋದಾಮುಗಳಿದ್ದು 3 ಅಗ್ನಿಶಾಮಕ ವಾಹನಗಳ 20ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನ ನಂದಿಸಿದ್ದಾರೆ. ನೀರಿನ ಜೊತೆ ಫ್ಯೂಮ್ ಬಳಸಿ ಬೆಂಕಿಯನ್ನ ಶಾಂತಗೊಳಿಸಿದ್ರು. ಅಷ್ಟಕ್ಕೂ ವೈರ್ನಲ್ಲಿರೋ ಕಾಪರ್ ಹೊರಗೆ ತೆಗೆಯೋದಕ್ಕೆ ಬೆಂಕಿ ಹಾಕಲಾಗಿತ್ತು. ಅದೇ ಬೆಂಕಿ ಎಲ್ಲ ಶಾಪ್ಗಳಿಗೂ ವ್ಯಾಪಿಸಿರೋದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ. ಕಾಪರ್ ಎಕ್ಸ್ಟ್ರಾಕ್ಟ್, ಹಳೆ ವೈರ್ನಲ್ಲಿರುವಂಥ ಕಾಪರ್ ಎಕ್ಸ್ಟ್ರಾಕ್ಷನ್ ಮಾಡುವಂಥ ಕ್ರಮಗಳು ಮಾಡ್ತಾ ಇರ್ತಾರೆ. ಈ ವೈರ್ನ ನಾವು ಅವೈಜ್ಞಾನಿಕವಾಗಿ ವೈರ್ನ ಸುಟ್ಬಿಟ್ಟು ಕಾಪರ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥ ಪ್ರೋಸೆಸ್ ಮಾಡೋ ಸಂದರ್ಭದಲ್ಲಿ ಇವರು ಹೇಳುವಂತೆ ಸುಮಾರು 3 ಗಂಟೆಗೆ ಯಾರು ಬೆಂಕಿ ಹಚ್ಚಿದ್ದಾರೆ. ಆ ವೈರ್ ಸುಡುವಂಥ ಕ್ರಮದಲ್ಲಿ ಹೇಗಿರೋ ಇವಾಗ ಚಳಿಗಾಲ ಆಗಿರೋಂಥ ತರಗೆಲೆಗಳೆಲ್ಲ ಬೆಂಕಿ ಎತ್ಕೊಂಡು ಆ ಬೆಂಕಿ ಇಲ್ಲಿವರೆಗೆ ಪಸರಿಸ್ಕೊಂಡು ಬಂದು ಇಲ್ಲಿಗೆ ಬೆಂಕಿ ಆಗಿರುವಂಥದ್ದು ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೇ ಜಾಗದಲ್ಲಿ ಗುಜರಿ ಗೋದಾಮು ಹೊಂದಿರೋ ಮುಬಾರಕ್ ಎಂಬಾತ ರಾತ್ರಿ ಆಗ್ತಿದ್ದಂತೆ ವೈರ್ಗೆ ಬೆಂಕಿ ಹಾಕ್ತಿದ್ದಂತೆ. ಸಾಕಷ್ಟು ಬಾರಿ ಹೇಳಿದ್ರು ಕೇಳದೆ ಬೆಂಕಿ ಹಾಕಿ ಮನೆಗೆ ಹೋಗ್ತಿದ್ದಂತೆ. ಆತನಿಂದ ಇವತ್ತು ಎಲ್ಲಾ ಗೋದಾಮುಗಳು ಭಸ್ಮವಾಗಿವೆ ಅಂತ ಗೋದಾಮ್ ಮಾಲೀಕರು ಆರೋಪಿಸಿದ್ದಾರೆ. ಮುಬಾರಕ್ ನಾವು ವ್ಯಕ್ತಿದ್ದಾನೆ, ಅವ್ನು ಮಾಡಿ ತಪ್ಪಿಂತ ಸರ್ ಎಲ್ಲರೂ ಬರ್ಬಾದಾಗ್ಬಿಟ್ಟಿದ್ದು ಸರ್. ನಾವೆಲ್ಲ ಅವನೇ ಸರ್, ಇದಕ್ಕೆ ಕಾರಣ ಅವನೇ ಸರ್. ನೈಟ್ ಅವನೇ ಸರ್ ಬೆಂಕಿ ಹಾಕೋದು, ಬೇರೆ ಯಾರು ಹಾಕಲ್ಲ ಸರ್. ಇಲ್ಲಿ ಲಿವೇಟ್ ಅವರೆಲ್ಲ ಅಷ್ಟೊಟ್ಟೆ ವಾರ್ನಿಂಗ್ ಮಾಡಿದ್ದಾರೆ ಅವನಿಗೆ, ಆಗ್ಬೇಡ ಬೆಂಕಿ, ಎಲ್ಲ ಬಡವರು ಇರೋದು ಮಾಡ್ಕೊಂಡು ಹೋಗ್ತಾರೆ, ಎಲ್ಲರದ್ದು ನಡೀತಾ ಇದ್ದು ಜೀವನ. ನೈಟಲ್ಲಿ ಬರೋದು ಬೆಂಕಿ ಹಾಕ್ಬಿಡೋದು, ನೈಟಲ್ಲಿ ಬರೋದು ಬೆಂಕಿ ಹಾಕ್ಬಿಡೋದು. ಬೇಕಂದ್ರೆ ಅಲ್ಲಿ ಸುಟ್ಟಿರೋದು ಎಲ್ಲ ಇದೆ ನೋಡಿ, ಅವ್ನು ವೈರಸ್ ಸುಟ್ಟಿರೋದು. ಅವಘಡದಲ್ಲಿ 10 ಗೋದಾಮುಗಳು ಧಗಧಗಿಸಿದ್ದು 50 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ಭಸ್ಮವಾಗಿವೆ. ಕೇಸ್ ದಾಖಲಿಸಿಕೊಂಡಿರೋ NR ಠಾಣೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಅದೇನೇ ಇರಲಿ, ಗುಜರಿ ವ್ಯಾಪಾರವನ್ನೇ ನಂಬಿಕೊಂಡು ಬದುಕು ಕಟ್ಟಿಕೊಂಡಿದ್ದವರು ಒಬ್ಬನ ತಪ್ಪಿಗೆ ಇವತ್ತು ಬೀದಿಗೆ ಬೀಳುವಂತಾಗಿದೆ. ರಾಮ್, TV9, ಮೈಸೂರು.